ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ನಮ್ಮೂರ ಬಾನುಲಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ಒಂದು ರೋಚಕವಾದ ಮತ್ತೊಂದು ಅದ್ಭುತವಾದ ವಿಷಯವನ್ನ ನಿಮ್ಮೆಲ್ಲರಿಗಾಗಿ ಹೊತ್ತು ತಂದಿದ್ದೀವಿ. ಈ ವಿಷಯದ ಕುರಿತು ನಾವು ಡಿಟೇಲ್ ಆಗಿ ವಿಡಿಯೋದಲ್ಲಿ ನೋಡೋಣಂತ. ಅದೇ ರೀತಿ ಈ ವಿಡಿಯೋ ನೋಡಿದ್ಮೇಲೆ ನಿಮಗೆ ಏನ್ ಅನ್ನಿಸ್ತು ಅಥವಾ ಈ ವಿಷಯದ ಬಗ್ಗೆ ಏನಾದ್ರೂ ಹೇಳ್ಕೊಳ್ಬೇಕಿತ್ತು ಅಂತ ಅನ್ಸಿದ್ರೆ ದಯವಿಟ್ಟು ಕಮೆಂಟ್ ಮೂಲಕ ಅದನ್ನ ನಮ್ಮೊಟ್ಟಿಗೆ ಹಂಚ್ಕೊಳ್ರಿ ಅಂತ ಹೇಳ್ತಿದ್ದೀನಿ. ಬರ್ರಿ, ಹಂಗಿದ್ರ ಇನ್ನು ತಡ ಮಾಡೋದ್ ಬೇಡ, ಈ ವಿಡಿಯೋವನ್ನ ನೋಡ್ಕೊಂಡ್ ಬರೋಣ. ಎಲ್ಲರಿಗೂ ನಮಸ್ಕಾರ. ನೀವು ಕೇಳ್ತಿದ್ರ ನಮ್ಮೂರ ಬಾನುಲಿ 90.8 ಕಮ್ಯುನಿಟಿ ರೇಡಿಯೋ ಸ್ಟೇಷನ್. ನಾನು ನಿಮ್ಮ ಕುಚಿಕು ಚೇತನ್. ಜೂನ್ 29ರಿಂದ ಜುಲೈ 6ರವರೆಗೆ ಆಚರಿಸಲಾಗುತ್ತಿರುವ ಸಹಕಾರ ಸಪ್ತಾಹ 2026ರ ಅಂಗವಾಗಿ ಬೆಳಗಾವಿ ಜಿಲ್ಲೆಯ ಸಹಕಾರ ಸಂಘಗಳ ಉಪನಿಬಂಧಕರಾದ ಡಾಕ್ಟರ್ ರವೀಂದ್ರ ಪಾಟೀಲ್ ಅವರ ವಿಶೇಷ ರೇಡಿಯೋ ಉಪನ್ಯಾಸವನ್ನ ಬನ್ನಿ ಹಂಗಾದ್ರ ಅವರು ಈ ಉಪನ್ಯಾಸದಲ್ಲಿ ಏನ್ ಹೇಳ್ಯಾರಂತ ಕೇಳ್ಕೊಂಡ್ ಬರ್ನು. ಆತ್ಮೀಯರೇ, ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಸಹಕಾರ ಸಪ್ತಾಹದ ಪ್ರಯುಕ್ತ ರೇಡಿಯೋ ಕಾರ್ಯಕ್ರಮದಲ್ಲಿದ್ದೀವಿ. ಆತ್ಮೀಯರು, ತಮಗೆಲ್ಲ ತಿಳಿದಿರುವ ಹಾಗೆ ಭಾರತ ಸರ್ಕಾರದ ಕೇಂದ್ರ ಸಹಕಾರ ಸಚಿವಾಲಯ 5 ವರ್ಷ ಪೂರೈಸುವುದ ಪ್ರಯುಕ್ತ ವಿಶೇಷವಾಗಿ ದೇಶದಾದ್ಯಂತ ಜೂನ್ 29ರಿಂದ ಜುಲೈ 6ನೇ ತಾರೀಕಿನವರೆಗೆ ಸಹಕಾರ ಸಪ್ತಾಹ ಕಾರ್ಯಕ್ರಮವನ್ನು ಆಚರಿಸ್ತಾ ಇದ್ದೀವಿ. ಯಾಕೆಂದರೆ 2021 ಜುಲೈ 6ನೇ ತಾರೀಕು ಸಹಕಾರ ಸಚಿವಾಲಯ ಪ್ರಾರಂಭವಾಗಿದ್ದು, ಆ ಪ್ರಯುಕ್ತ ದೇಶದಾದ್ಯಂತ ಈ 5 ವರ್ಷಗಳ ಸಂಭ್ರಮಾಚರಣೆ ಮಾಡುವ ಪ್ರಯುಕ್ತ ಸಹಕಾರ ಸಪ್ತಾಹವನ್ನು ಆಚರಣೆ ಮಾಡ್ತಾ ಇದ್ದೀವಿ. ಇಲ್ಲಿ ಕೇಂದ್ರ ಸರ್ಕಾರದ ಸಚಿವಾಲಯದ ಸೂಚನೆ ಏನಪ್ಪಾ ಅಂತಂದ್ರೆ, ಈ ಸಹಕಾರ ಸಚಿವಾಲಯ 5 ವರ್ಷ ಪೂರೈಸುವುದ ಪ್ರಯುಕ್ತವಾಗಿ ಎಲ್ಲ ಸಹಕಾರಿಗಳು, ಎಲ್ಲ ಸಹಕಾರ ಸಂಘಗಳು ದೇಶದಾದ್ಯಂತ ಸಂಭ್ರಮಾಚರಣೆ ಮಾಡುವ ಪ್ರಯುಕ್ತ ಅದನ್ನು ವಿಶೇಷವಾಗಿ ಆಚರಣೆ ಮಾಡ್ತಾ ಇದ್ದಾರೆ. ಅಲ್ಲಿ ಏನಪ್ಪಾ ಅಂತಂದ್ರೆ, ಮರಗಿಡಗಳನ್ನು ನೆಡುವುದು, ಶಾಲಾ ಕಾಲೇಜುಗಳಲ್ಲಿ ವಿದ್ಯಾರ್ಥಿಗಳಿಗೆ ಸಹಕಾರದ ಬಗ್ಗೆ ಸೂಚನೆಗಳನ್ನು ತಿಳಿಸುವುದು, ಯಶಸ್ವಿನಿ ಟ್ರಸ್ಟ್ ಮುಖಾಂತರ, ಆರೋಗ್ಯ ಇಲಾಖೆ ಮುಖಾಂತರ ಒಂದು ಆರೋಗ್ಯ ಕಾರ್ಯಕ್ರಮಗಳನ್ನು ಮಾಡುವುದು ಮತ್ತು ಒಟ್ಟಾರೆಯಾಗಿ ಸಹಕಾರದ ಬಗ್ಗೆ ಎಲ್ಲ ಜನರಿಗೆ ತಲುಪಿಸುವಂತಹ ಕಾರ್ಯಕ್ರಮವನ್ನು ನಾವೀಗ ಸಹಕಾರ ಸಪ್ತಾಹದಲ್ಲಿ ಮಾಡ್ತಾ ಇದ್ದೀವಿ. ಹಾಗೇನೇ ಸಹಕಾರ ಸಪ್ತಾಹದಲ್ಲಿ ವಿಶೇಷವಾಗಿ ಬೆಳಗಾವಿ ಜಿಲ್ಲೆಯ ಎಲ್ಲ ಸಹಕಾರಿಗಳ ಪರವಾಗಿ ವಿಶೇಷ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಏನಪ್ಪಾ ಅಂತಂದ್ರೆ, ಇವತ್ತು ನಮ್ಮ ಜೊತೆಗಿರುವವರು ರವೀಂದ್ರ ಪಾಟೀಲ್ ಸರ್ ಅವರು, ನಮ್ಮ ಬೆಳಗಾವಿಯ ಸಹಕಾರ ಸಂಘಗಳ ಉಪನಿಬಂಧಕರು. ಅವರು ವಿಶೇಷವಾಗಿ ನಮ್ಮ ಸಹಕಾರ ಸಚಿವಾಲಯ ಸಹಕಾರ ಸಪ್ತಾಹದ ಕುರಿತು ಮತ್ತು ಬೆಳಗಾವಿ ಜಿಲ್ಲೆಯಲ್ಲಿರುವಂಥ ಎಲ್ಲ ಸಹಕಾರಿಗಳ ಕುರಿತು ಇವತ್ತು ರೇಡಿಯೋ ಕಾರ್ಯಕ್ರಮದಲ್ಲಿ ಮಾತಾಡ್ತಾ ಇದ್ದಾರೆ. ಎಲ್ಲರಿಗೂ ನಮಸ್ಕಾರ. ಸಹಕಾರ ಸಪ್ತಾಹ ಈ ಆಚರಣೆಯ ಪ್ರಯುಕ್ತವಾಗಿ ನಾವು ಇವತ್ತು ಈ ರೇಡಿಯೋ ಸಂಭಾಷಣೆಯಲ್ಲಿ ಭಾಗಿಯಾಗಿದ್ದೇವೆ. ತಮಗೆಲ್ಲ ತಿಳಿದಿರೋ ಹಾಗೆ ಸಹಕಾರ ಇದು ನಮ್ಮ ದಿನನಿತ್ಯದ ಜೀವನದಲ್ಲಿ ಅಥವಾ ನಮ್ಮ ದಿನನಿತ್ಯದ ಚಟುವಟಿಕೆಗಳಲ್ಲಿ ಬಹಳ ಚಿರಪರಿಚಿತ ಶಬ್ದವೂ ಹೌದು, ಅದೇ ರೀತಿ ಕಾರ್ಯವೂ ಹೌದು. ನಾವು ಯಾವುದೇ ಕೆಲಸ ಆಗಲಿ ಅಥವಾ ಬೇರೆ ಚಟುವಟಿಕೆಗಳಾಗಲಿ ಅದರಲ್ಲಿ ಒಬ್ಬರಿಗಿಂತ ಹೆಚ್ಚು ಜನ ಭಾಗಿಯಾದಲ್ಲಿ ಸಹಕಾರ, ಕೋಆರ್ಡಿನೇಷನ್ನು, ಕೋಆಪರೇಷನ್ ಅನ್ನೋದು ಅತಿ ಪ್ರಾಮುಖ್ಯ. ಹಾಗೂ ಅದಿಲ್ಲದೆ ಆ ಕಾರ್ಯಗಳು ಸಿದ್ಧಿಯಾಗೋದು ಕಷ್ಟ. ಈ ಹಿನ್ನೆಲೆಯಲ್ಲಿ ಸಹಕಾರ ಇಲಾಖೆ ಇದು ನಾವು ಕರ್ನಾಟಕ ಸರ್ಕಾರದ ಸಹಕಾರ ಇಲಾಖೆಯ ಉಪನಿಬಂಧಕರಾಗಿ ಬೆಳಗಾವಿಯಲ್ಲಿ ಇವತ್ತು ಕಾರ್ಯನಿರ್ವಹಿಸ್ತಾ ಇದ್ದು, ಸಹಕಾರ ಸಪ್ತಾಹವನ್ನ ಇವತ್ತು ಆಚರಣೆ ಪ್ರಯುಕ್ತವಾಗಿ ಇಲ್ಲಿ ಕೂಡಿರ್ತೀವಿ. ಈಗಾಗಲೇ ಈ ಸಪ್ತಾಹದ ಆಚರಣೆ ಜೂನ್ 29ರಿಂದ ಜುಲೈ 6ನೇ ದಿನಾಂಕದವರೆಗೆ ದಿನನಿತ್ಯ ಬೇರೆ ಬೇರೆ ರೀತಿಯ ಕಾರ್ಯಚಟುವಟಿಕೆಗಳ ಉದ್ದೇಶದೊಂದಿಗೆ ಆಚರಿಸ್ತಾನೂ ಇದ್ದೇವೆ. ಇದರಲ್ಲಿ ಜಿಲ್ಲೆಯ ಎಲ್ಲ ಸಹಕಾರಿಗಳು, ಎಲ್ಲ ಸಹಕಾರ ಸಂಘಗಳು ತಮ್ಮ ತಮ್ಮ ಹಂತದಲ್ಲಿ ಹಾಗೂ ತಮ್ಮ ಸದಸ್ಯರನ್ನ ಒಳಗೊಂಡು ಹಲವಾರು ಕಾರ್ಯಚಟುವಟಿಕೆಗಳಲ್ಲಿ ಭಾಗವಹಿಸಿ ಈ ಸಹಕಾರ ಸಪ್ತಾಹವನ್ನು ಆಚರಣೆಯನ್ನು ಯಶಸ್ವಿಗೊಳಿಸ್ತಾ ಇದ್ದಾರೆ. ಸಹಕಾರ ಇಲಾಖೆ ಬಗ್ಗೆ ಹೇಳಬೇಕಾದ್ರೆ ನಮ್ಮ ಹಿರಿಯರು, ಅದೇ ರೀತಿ ನಮ್ಮ ಸ್ವತಂತ್ರಕ್ಕೆ ಪ್ರಾಮುಖ್ಯವನ್ನು ವಹಿಸಿಕೊಟ್ಟ ಮಹಾತ್ಮ ಗಾಂಧೀಜಿಯವರು ಭಾರತವನ್ನು ನೋಡೋದಾದ್ರೆ ಹಳ್ಳಿಗಳಲ್ಲಿ ಹೋಗಿ ನೋಡಬೇಕು, ಅಲ್ಲೇ ನಿಜವಾದ ಭಾರತ ಇದೆ ಅನ್ನೋದನ್ನ ಒಂದು ಪರಿಕಲ್ಪನೆ ಆಗಲಿ ಅಥವಾ ಅವರ ಒಂದು ವಾಕ್ಯವನ್ನ ನಾವು ಇವತ್ತು ನೆನಪಿಸ್ಕೊಂಡು ನಮ್ಮ ಇವತ್ತು ಕೂಡ ದೇಶದ ಆರ್ಥಿಕತೆ ಆಗಲಿ ಅಥವಾ ನಮ್ಮ ದೇಶದ ಬೆನ್ನೆಲುಬಾದ ರೈತರಾಗಲಿ, ಇಡೀ ದೇಶದ ಆರ್ಥಿಕತೆಯು ಸುಮಾರು ಮೋರ್ ದೆನ್ 65% ನಮ್ಮ ಡಿಪೆಂಡೆನ್ಸಿ ರೂರಲ್ ಎಕನಾಮಿ ಅಥವಾ ರೂರಲ್ ಏರಿಯಾದಲ್ಲಿ ನಾವು ಅವಲಂಬಿತರಾಗಿರ್ತೀವಿ. ಈ ರೂರಲ್ ಎಕನಾಮಿಯನ್ನ ಮೇನ್ ಸ್ಟ್ರೀಮ್ಗೆ ತರಲು ಭಾರತ ಸರ್ಕಾರ, ಅದೇ ರೀತಿ ನಮ್ಮ ಕರ್ನಾಟಕ ಸರ್ಕಾರ ಹಲವಾರು ತಮ್ಮ ಪ್ರಯತ್ನಗಳಿಂದ, ಯೋಜನೆಗಳಿಂದ ನಮ್ಮ ದೇಶದ ಆರ್ಥಿಕತೆಯನ್ನು ಸದೃಢಗೊಳಿಸಲು ಇವರನ್ನ ಫೈನಾನ್ಷಿಯಲ್ ಇನ್ಕ್ಲೂಷನ್ ಮುಖಾಂತರ ಎಲ್ಲ ಜನರನ್ನ ಆರ್ಥಿಕತೆಯಲ್ಲಿ
ಒಂದುಗೂಡಿಸಿ ಆರ್ಥಿಕ ಸಬಲೀಕರಣಕ್ಕೆ ಹಲವಾರು ಯೋಜನೆಗಳನ್ನ ರೂಪರೇಷೆಗಳನ್ನ ಹಾಕಿದೆ. ಅದರ ಮುಖ್ಯ ಅಂಗವಾಗಿ ನಮ್ಮ ಸಹಕಾರ ಇಲಾಖೆ ಇದು ತನ್ನದೇ ಆದ ಪ್ರಮುಖ ಪಾತ್ರವನ್ನ ವಹಿಸ್ತದ. ಈ ಮಹತ್ವವನ್ನ ಅರಿತ ನಮ್ಮ ಮೊದಲನೇ ಪ್ರಧಾನಮಂತ್ರಿಯಾದ ಮಾನ್ಯ ನೆಹರು ಸಾಹೇಬರು ಅಂದಿನ ದಿನದಲ್ಲಿ ಸಹಕಾರದ ಮಹತ್ವವನ್ನ ಅರಿತು ಸಹಕಾರಕ್ಕೆ ತಮ್ಮದೇ ಆದ ಪ್ರಾಮುಖ್ಯತೆಯನ್ನ ನೀಡಿ ಅಂದು ಸಹಕಾರದ ಪಾಲಿಸಿ, ಸಹಕಾರ ಇಲಾಖೆಯ ಒಂದು ಮಾರ್ಗಸೂಚಿಗಳಾಗಲಿ ಅಥವಾ ಇಲಾಖೆಯ ಒಂದು ಸ್ಟ್ರಕ್ಚರ್ ಅನ್ನ ಅಡಿಪಾಯವನ್ನ ಇಟ್ಟರು. ಆದ ಕಾರಣ ನಾವು ಪ್ರತಿ ವರ್ಷ ನವೆಂಬರ್ನಲ್ಲಿ ಸಹಕಾರ ಸಪ್ತಾಹ ಅಂತ ಇಡೀ ದೇಶಾದ್ಯಂತ ನಮ್ಮ ಕರ್ನಾಟಕದಲ್ಲಿ ಅದನ್ನ ಆಚರಣೆ ಮಾಡ್ತಾ ಬರ್ತೀವಿ. ಆದ್ರೆ ಈ ಸಾರಿ ಜೂನ್ 29ರಿಂದ ಜುಲೈ 6ರವರೆಗೆ ವಿಶೇಷವಾಗಿ ಈ ಸಹಕಾರ ಸಪ್ತಾಹವನ್ನ ನಾವು ಆಚರಣೆ ಮಾಡ್ತಾ ಇರೋದಕ್ಕೆ ಮುಖ್ಯ ಕಾರಣ, ಮೊದಲು ಕೇಂದ್ರದಲ್ಲಿ ಸಹಕಾರ ಅಥವಾ ಸಹಕಾರ ಇಲಾಖೆ ಇದು ಕೃಷಿ ಮಂತ್ರಾಲಯದಡಿ ಒಂದು ಅದರ ಭಾಗವಾಗಿ ಕೆಲಸ ಮಾಡ್ತಿತ್ತು. ಈಗಿನ ಮಾನ್ಯ ನಮ್ಮ ಗೃಹ ಸಚಿವರು ಅದೇ ರೀತಿ ಕೇಂದ್ರ ಸಹಕಾರ ಸಚಿವರು ಆದ ಮಾನ್ಯ ಅಮಿತ್ ಶಾ ಅವರು ಜುಲೈ 6ರಂದು 2021ರಲ್ಲಿ ಒಂದು ಸಹಕಾರ ಇಲಾಖೆ ಕೋಆಪರೇಷನ್ ಮಿನಿಸ್ಟ್ರಿ ಅಂತ ಇಂಡಿಪೆಂಡೆಂಟ್ ಆಗಿ ರಚಿಸಿ ಇದಕ್ಕೆ ತನ್ನದೇ ಆದ ಒಂದು ಸ್ವಾಯತ್ತತೆಯನ್ನ ಕೊಟ್ಟು ಹಲವಾರು ಅದರ ಮುಖಾಂತರ ದೇಶಕ್ಕೆ ಅಗತ್ಯವಾದ ಕಾರ್ಯ ರೂಪರೇಷೆಗಳನ್ನ ರಚಿಸಿ ಅದನ್ನ ನಾವು ಆಲ್ರೆಡಿ ಇಂಪ್ಲಿಮೆಂಟ್ ಮಾಡ್ತಾ ಇದೀವಿ. ಅದೇ ಅಂಗವಾಗಿ 5 ವರ್ಷ ಈ ಸಹಕಾರ ಇಲಾಖೆ ಎಸ್ಟಾಬ್ಲಿಷ್ ಆಗಿ 5 ವರ್ಷ ಪೂರ್ಣಗೊಂಡಿರೋ ಹಿನ್ನೆಲೆಯಲ್ಲಿ ಅದಕ್ಕೋಸ್ಕರ ಈ ಸಹಕಾರ ಸಪ್ತಾಹವನ್ನು ನಾವು ಇವತ್ತು ಆಚರಣೆ ಮಾಡ್ತಾ ಇದ್ದೀವಿ. ಈಗ ಸುಮಾರು ಕೇಂದ್ರ ಸಚಿವಾಲಯದಿಂದ ತಾವು ಅಸ್ತಿತ್ವದಲ್ಲಿ ಬಂದ ಮೇಲೆ ನಮ್ಮಲ್ಲಿ ಸಹಕಾರ ಇಲಾಖೆಯಡಿ ಹಲವಾರು ಸಂಸ್ಥೆಗಳು ವಿವಿಧ ಡೊಮೇನ್ ಅಲ್ಲಿ ಕೆಲಸ ಮಾಡ್ತಾ ಇದೆ. ಆ ತರ ನಾವು ನೋಡ್ಲಿಕ್ಕೆ ಹೋದ್ರೆ ಸಹಕಾರ ಸಂಘಗಳಲ್ಲೇ 56 ವಿಧಗಳು ಎಕ್ಸಿಸ್ಟೆನ್ಸ್ ಅಲ್ಲಿವೆ, ಬೇರೆ ಬೇರೆ ವಿಧ. ಒಂದು ನಾವು ನಮ್ಮ ಕಣ್ಮುಂದೆ ಅಥವಾ ದಿನನಿತ್ಯ ನಾವು ನೋಡ್ಬೇಕಾಗಿರುವಂತ ಸಂಘಗಳು ನಮ್ಮೆಲ್ಲರಿಗೂ ಪರಿಚಯ ಇರುವಂತ ಅಂದ್ರೆ ಒಂದೇದು PKPS ಅಂತ ನಾವು ಕರಿತೀವಿ, ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ. ಇದು ಶೂನ್ಯ ಬಡ್ಡಿ ದರದಲ್ಲಿ ರೈತರಿಗೆ ಬೆಳೆ ಸಾಲ ಅಂತ ನೀಡುತ್ತದೆ. ಇದರಿಂದ ಸಾಕಷ್ಟು ರೈತರು ನಮ್ಮಲ್ಲಿ ಜಿಲ್ಲೆಯಲ್ಲೇ ಸುಮಾರು 6.5 ಲಕ್ಷ ರೈತರು ಇದರ ಫಲಾನುಭವಿಗಳಾಗಿದ್ದು ಇದರ ಸದುಪಯೋಗವನ್ನು ಪಡೆದುಕೊಂಡು ಬೆಳೆ ಸಾಲವನ್ನು ಪಡೆದುಕೊಂಡು ತಮ್ಮ ದಿನನಿತ್ಯದ ಚಟುವಟಿಕೆಗಳಾಗಲಿ ಅಥವಾ ದೇಶದ ಆರ್ಥಿಕತೆಗಾಗಲಿ ತನ್ನದೇ ಆದ ಕೊಡುಗೆಯನ್ನ ನೀಡ್ತಾ ಇದ್ದಾರೆ. ಇನ್ನು ಮತ್ತೊಂದು ಚಿರುಪರಿಚಿತವಾದ ನಮ್ಮ ಸಹಕಾರ ಸಂಘಗಳನ್ನ ನಾವು ಡೇ ಟು ಡೇ ಲೈಫ್ ಅಲ್ಲಿ ನೋಡೋದಂದ್ರೆ ರೈತರಿಂದ ನಾವು ಹಾಲು ಸಂಗ್ರಹಣಾ ಕೇಂದ್ರಗಳು MPCS ಅಂತ ಅಂತೀವಿ, ಮಿಲ್ಕ್ ಪ್ರೊಡ್ಯೂಸರ್ ಕೋಆಪರೇಟಿವ್ ಸೊಸೈಟೀಸ್. ಅವು ಎಲ್ಲ ಡೇ ಟು ಡೇ ಅಗೇನ್ ನಮ್ಮ ರೈತರಿಂದ ಹಾಲನ್ನ ಶೇಖರಣೆ ಮಾಡಿ ಅದನ್ನ ನಮ್ಮ ಒಕ್ಕೂಟಗಳಿಗೆ ಆ ಹಾಲನ್ನ ಕಳಿಸಿ, ಒಕ್ಕೂಟವು ತನ್ನದೇ ಆದ ಕಾರ್ಯಶೈಲಿಯನ್ನ ಹೊಂದಿದ್ದು ಎಕ್ಸ್ಪರ್ಟೈಸ್ ಹೊಂದಿದ್ದು ಅವರು ಈ ಹಾಲಿನಿಂದ ತನ್ನ ಬೈ ಪ್ರಾಡಕ್ಟ್ಸ್ ಅನ್ನ ಮಾಡಿ ನಂದಿನಿ ಅನ್ನೋ ನಮ್ಮ ವರ್ಲ್ಡ್ ಫೇಮಸ್ ಈಗ ಬ್ರ್ಯಾಂಡ್ ಆಗಿದೆ KMF ಮುಖಾಂತರ ಆ ಪ್ರಾಡಕ್ಟ್ಸ್ ಅನ್ನ ಜನರಿಗೆ ವಿಶ್ವಾದ್ಯಂತ ಎಲ್ಲ ಗ್ರಾಹಕರಿಗೆ ಅತ್ಯುತ್ತಮ ಕ್ವಾಲಿಟಿಯಲ್ಲಿ ಅದು ಸಪ್ಲೈ ಮಾಡ್ತಾ ಇದೆ. ಇದನ್ನು ಹೊರತುಪಡಿಸಿ ಮತ್ತೆ ನಾವು ದಿನನಿತ್ಯದಲ್ಲಿ ನಾವು ನೋಡುವಂತ ಮತ್ತೊಂದು ಕೋಆಪರೇಟಿವ್ಸ್ ಅಂದ್ರೆ ನಮ್ಮ ಕೋಆಪರೇಟಿವ್ ಸೊಸೈಟೀಸ್ ಮತ್ತು ಕೋಆಪರೇಟಿವ್ ಬ್ಯಾಂಕ್ಸ್. ಜಿಲ್ಲೆಯಲ್ಲಿ ಸಾಕಷ್ಟು ಕೋಆಪರೇಟಿವ್ ಸೊಸೈಟೀಸ್ ತಮ್ಮ ಕಾರ್ಯವ್ಯಾಪ್ತಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದು ತನ್ನ ಸದಸ್ಯರಿಗೆ ಬೇಕಾಗಿರುವ ಅಗತ್ಯ ಸೇವೆಗಳನ್ನ, ಕ್ರೆಡಿಟ್ ಇರಬಹುದು, ಕೆಲವೊಂದು ನಾನ್ ಕ್ರೆಡಿಟ್ ಸರ್ವಿಸಸ್ ಅನ್ನು ಕೊಡ್ತಾ ಇವೆ. ಈ ರೀತಿ ತನ್ನ ಸದಸ್ಯರಿಗೆ ಸಿಟಿಗಳಲ್ಲಿ ಅಥವಾ ನಗರಗಳಲ್ಲಿ ಇಲ್ಲದೇ ಇರೋ ಸೌಲಭ್ಯಗಳನ್ನ ನಮ್ಮ ಗ್ರಾಮೀಣ ಪ್ರದೇಶಗಳಲ್ಲಿ ತಮ್ಮದೇ ಸದಸ್ಯರಿಗೆ ಒದಗಿಸಿ ಅವ್ರಿಗೂ ಆರ್ಥಿಕವಾಗಿ ತನ್ನ ಮುಖಾಂತರ ಬೆಳೆಯುವ ಮುಖಾಂತರ ತನ್ನ ಸದಸ್ಯರನ್ನು ಕೂಡ ಸದೃಢ ಮಾಡಿ ಬೆಳೆಸ್ತಾ ಇದ್ದ ಕಾರ್ಯದಲ್ಲಿ ತಮ್ಮನ್ನ ತೊಡಗಿಸಿಕೊಂಡಿದ್ದೇವೆ. ಇದನ್ನು ಹೊರತುಪಡಿಸಿ DCC ಬ್ಯಾಂಕ್ ನಾವು ಕೇಳಿರಬಹುದು. ಅದೇ ರೀತಿ ನಮ್ಮ KMF ಬೆಳಗಾವಿ ಹಾಲಿನ ಒಕ್ಕೂಟ, ನಮ್ಮ ಸೌಹಾರ್ದ ಫೆಡರೇಷನ್, ಸಾಕಷ್ಟು ಸೌಹಾರ್ದ ಸಂಘ ಸಂಸ್ಥೆಗಳನ್ನು ತಾವು ನೋಡಿರ್ತೀರಿ. ಅದನ್ನು ಹೊರತುಪಡಿಸಿ ನಮ್ಮ ಕೋಆಪರೇಟಿವ್ ಯೂನಿಯನ್, ಈ ರೀತಿ ಸಹಕಾರ ಇಲಾಖೆಯಡಿ ಹಲವಾರು ಅಂಗ ಸಂಸ್ಥೆಗಳು ತಮ್ಮದೇ ಒಂದು ಕಾರ್ಯಶೈಲಿಯನ್ನ, ಉದ್ದೇಶಗಳನ್ನ ಹೊಂದಿ ಅವು ತಮ್ಮ ಕಾರ್ಯಗಳನ್ನ ನಿರ್ವಹಿಸ್ತಾ ಹೊರಟಿವೆ. ಈಗ ನಮ್ಮ ಕೇಂದ್ರ ಸರ್ಕಾರ 2021ರಲ್ಲಿ ಕೇಂದ್ರದಲ್ಲಿ ಸಹಕಾರ ಮಂತ್ರಾಲಯ ಕೋಆಪರೇಷನ್ ಮಿನಿಸ್ಟ್ರಿ ಅಂತ ಸ್ಥಾಪನೆ ಮಾಡಿ ಇಡೀ ದೇಶದ ತುಂಬಾ ಒಂದು ಏಕರೂಪವಾಗಿರಬಹುದು ಅಥವಾ ಈ ಸಹಕಾರ ಚಳುವಳಿಗೆ ಮತ್ತು ಸಹಕಾರ ಇಲಾಖೆಗಳಿಗೆ ಹಾಗೆ ಸಹಕಾರ ಸಂಘಗಳಿಗೆ ಪ್ರಸಕ್ತ ವಿದ್ಯಮಾನಗಳಿಗೆ ಅನುಗುಣವಾಗಿ ಅಥವಾ ಈ ಪ್ರೆಸೆಂಟ್ ಗ್ಲೋಬಲೈಸೇಷನ್ ಎರಾದಲ್ಲಿ ಈ ಎಲ್ಲ ಇಲಾಖೆ ಸಂಘಗಳು ಮತ್ತು ಚಳುವಳಿಗೆ ಹೊಸ ಮೆರಗನ್ನ ನೀಡಲಿಕ್ಕೆ, ಡಿಜಿಟಲೈಸ್ ಮಾಡಲಿಕ್ಕೆ, ಕಾಂಪಿಟೆಂಟ್ ಆಗಿ ಮಾಡಲಿಕ್ಕೆ ಒಂದು ರೂಪರೇಷೆಗಳನ್ನ ಹಾಕಿ ಈಗ ಆಲ್ರೆಡಿ 12 ಯೋಜನೆಗಳನ್ನ ಜಾರಿಗೆ ತಂದಿದ್ದು ಅವು ಆಲ್ರೆಡಿ ಅದರೊಳಗಡೆ ಸಾಕಷ್ಟು ಇಂಪ್ಲಿಮೆಂಟ್ ಕೂಡ ಆಗಿವೆ. ಅವು 12ರಲ್ಲಿ ಉದಾಹರಣೆಗೆ ಹೇಳಬೇಕಂದ್ರೆ ಮೊದಲನೇದಾಗಿ ದೇಶಾದ್ಯಂತ ಸುಮಾರು ಎಲ್ಲ ಗ್ರಾಮ ಪಂಚಾಯಿತಿ ಒಂದರಂತೆ ಒಂದು ಪ್ಯಾಕ್ಸ್ ಅನ್ನ ನಾವು ಸ್ಥಾಪನೆ ಮಾಡಬೇಕು. ಆ ಪ್ಯಾಕ್ಸ್ ಎಲ್ಲ ಡಿಜಿಟಲೈಸ್ ಆಗಬೇಕು ಮತ್ತು ಎಲ್ಲ ಪ್ಯಾಕ್ಸ್ಗಳು PKPSಗಳು ಒಂದೇ ರೀತಿಯಾದ ಬಯಲಾಗಳನ್ನ ಹೊಂದಿರಬೇಕಂತ ಹೇಳಿ
ಮೊದಲನೇ ಯೋಜನೆ ಮಾಡೆಲ್ ಬೈಲಾ ಅಂತ ಒಂದು ಎಲ್ಲರೂ ಅಡಾಪ್ಟ್ ಮಾಡ್ಕೊಳ್ಳಿಕ್ಕೆ ಮೊದಲನೇ ಯೋಜನೆ ಅಂತ ತಗೊಂಡು ಬಂದರು. ಅದು ಬೆಳಗಾವಿ ಜಿಲ್ಲೆಯಲ್ಲಿ ಆಲ್ರೆಡಿ ನಾವು ಸುಮಾರು 1156 1200 PKPSಗಳಿದ್ದು ಅವೆಲ್ಲ ಈ ಮಾಡೆಲ್ ಬೈಲಾಗಳನ್ನ ಅಳವಡಿಸಿಕೊಂಡು ತಮ್ಮ ಕಾರ್ಯವನ್ನ ತಾವು ನಿರ್ವಹಿಸ್ತಾ ಇವೆ. ಅದ್ರ ಜೊತೆ ಎರಡನೇ ಯೋಜನೆ ಇದೇ ಪ್ಯಾಕ್ಸ್ಗಳಿಗೆ ಡಿಜಿಟಲೈಸ್, ಅವಕ್ಕೆ ಕಾಮನ್ ಸಾಫ್ಟ್ವೇರ್ ಅನ್ನ ಕೊಟ್ಟು ಅವುಗಳನ್ನು ಕೂಡ ಉನ್ನತೀಕರಣ ಅಂದ್ರೆ ಬ್ಯಾಂಕಿಂಗ್ ರೂಪದಲ್ಲಿ ಡೇ ಟು ಡೇ ಸಾಫ್ಟ್ವೇರ್ ಎಂಟ್ರಿ ಮಾಡಿ ಒಂದು ಕಾಮನ್ ಡೇಟಾ ಬೇಸ್, ಅದಕ್ಕೆ ಟ್ರಾನ್ಸ್ಪರೆನ್ಸಿ ಆಗಲಿ ಅಥವಾ ಅವುಗಳ ಸೆಕ್ಯೂರಿಟಿಗಾಗಿ ಈ ಕಾಮನ್ ಸಾಫ್ಟ್ವೇರ್ ಇಡೀ ದೇಶಾದ್ಯಂತ ಎಲ್ಲ ಪ್ಯಾಕ್ಸ್ಗಳು ಒಂದೇ ರೀತಿಯ ಸಾಫ್ಟ್ವೇರ್ ಅಲ್ಲಿ ಕಾರ್ಯ ಮಾಡಬೇಕು ಅನ್ನೋ ಉದ್ದೇಶದಿಂದ ಗಣಕೀಕರಣ ಯೋಜನೆಯನ್ನು ತಗೊಂಡು ಬಂದ್ರು. ಅವು ಕೂಡ ಈಗ ಯೋಜನೆ ಜಾರಿಯಲ್ಲಿದ್ದು ಹಲವಾರು ಸಂಘ ಸಂಸ್ಥೆಗಳನ್ನ ಇದನ್ನು ಕೂಡ ಅಳವಡಿಸಿಕೊಂಡಿದೆ. ಇದಲ್ಲದೆ ಇನ್ನು ಇತರೆ ಯೋಜನೆಗಳಂದ್ರೆ ಈ ಸಂಘಗಳಿಂದ ನಾನ್ ಕ್ರೆಡಿಟ್ ಬಿಸ್ನೆಸ್, ಈ ಸಾಲ ಪತ್ತು ಅಥವಾ ಈ ಡಿಪಾಸಿಟ್ ಹಣಕಾಸು ವ್ಯವಹಾರ ಹೊರತುಪಡಿಸಿ ಮತ್ತೆ ಯಾವುದಾದ್ರೂ ಸಂಘಗಳು ತಮ್ಮ ಪ್ರಾಡಕ್ಟ್ಸ್ ಅನ್ನ ರೈತರಿಂದ ತಯಾರು ಮಾಡಿ ಅವ್ರನ್ನ ಪ್ರೊಸೆಸ್ ಮಾಡಿ ಮಾರ್ಕೆಟಿಂಗ್ ಮಾಡೋಸ್ಕರ 3 ನಿಗಮಗಳನ್ನ ಅವರು ಕೇಂದ್ರ ಮಟ್ಟದಲ್ಲಿ ಸ್ಥಾಪಿಸಿ ಆ ನಿಗಮಗಳಿಗೆ ಇವುಗಳನ್ನ ಸದಸ್ಯತ್ವವನ್ನ ಹೊಂದಿಸಿ ಅದರೊಳಗಡೆ ಒಂದು ಮುಖ್ಯವಾಗಿ ಎಕ್ಸ್ಪೋರ್ಟ್ ಅನ್ನ ಉತ್ತೇಜಿಸಲು ಇಂಪೋರ್ಟ್ ಎಕ್ಸ್ಪೋರ್ಟ್ ನಿಗಮ ಅಂತ ಒಂದು ಓನ್ಲಿ ಕೋಆಪರೇಟಿವ್ ಮೆಂಬರ್ಸ್ ಅಲ್ಲಿ ಮೆಂಬರ್ ಆಗಿ ಅವರಿಗೆ ಎಕ್ಸ್ಪೋರ್ಟ್ ಮಾಡಲಿಕ್ಕೆ ಆಲ್ ಹ್ಯಾಂಡ್ ಹೋಲ್ಡಿಂಗ್ ಸಹಾಯ ಕೈಹಸ್ತ ನೀಡುವ ಕೆಲಸವನ್ನ ಆ ನಿಗಮಗಳು ಮಾಡ್ತಾ ಇದ್ದು, ನಮ್ಮ ಜಿಲ್ಲೆಯಿಂದ ಆಗಲಿ ರಾಜ್ಯದಿಂದ ಆಗಲಿ ಸಾಕಷ್ಟು ಸಂಘ ಸಂಸ್ಥೆಗಳು ಈ ನಿಗಮಗಳಿಗೆ ತಮ್ಮ ಮೆಂಬರ್ಶಿಪ್ ಅನ್ನ ಸದಸ್ಯತ್ವವನ್ನ ಹೊಂದಿವೆ. ಈ ರೀತಿ ಇನ್ನು ಮುಂದೆ ಯೋಜನೆ, ಕೇಂದ್ರ ಸರ್ಕಾರದ ಯೋಜನೆಯಲ್ಲಿ ಸುಮಾರು 52 ಯೋಜನೆಗಳು ಈ ನಮ್ಮ ಸಹಕಾರ ಸಂಘಗಳಿಗೆ ರೂಪರೇಷೆ ತಯಾರಿದ್ದು ಅವು ಮುಂದಿನ ದಿನಗಳಲ್ಲಿ ಇಂಪ್ಲಿಮೆಂಟು ಆಗತ್ತೆ. ಈ ಇವತ್ತಿನ ಸಹಕಾರ ಸಪ್ತಾಹದ ನಿಮಿತ್ತ ನಾವು ನಿಮಗೆ ಅಡ್ರೆಸ್ ಮಾಡ್ತಾ ತಮ್ಮಲ್ಲಿ ವಿನಂತಿಸುವುದೇನೆಂದ್ರೆ, ತಾವೆಲ್ಲರೂ ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ ನಮ್ಮ ಕೋಆಪರೇಟಿವ್ ಸಂಘಗಳ ಜೊತೆ, ಕೋಆಪರೇಟಿವ್ ಚಳುವಳಿ ಜೊತೆ ಆರ್ ಇಲಾಖೆ ಜೊತೆ ಸಂಬಂಧವನ್ನ ದಿನನಿತ್ಯ ತಮ್ಮ ಚಟುವಟಿಕೆಗಳ ಮೂಲಕ ಹೊಂದಿದ್ದೀರಿ. ಸಹಕಾರ ತತ್ವಗಳ ಬಗ್ಗೆ, ಸಹಕಾರ ಕಾಯ್ದೆಗಳ ಬಗ್ಗೆ ಹಾಗೂ ಸಹಕಾರ ಸಂಘಗಳ ಕಾರ್ಯವೈಖರಿ ಬಗ್ಗೆ ತಮಗೆಲ್ಲರಿಗೂ ಸ್ವಲ್ಪ ಅದರ ಅರಿವು ಇನ್ನೂ ಹೆಚ್ಚಾಗ್ಲಿ, ಅದ್ರ ಬಗ್ಗೆ ತಾವು ಕ್ರಿಯಾಶೀಲರಾಗಿ ತಮ್ಮ ಡೈರೆಕ್ಟ್ ಇನ್ವಾಲ್ವ್ಮೆಂಟ್ ಇರಲಿ, ಸಹಭಾಗಿತ್ವ ತಮ್ಮದು ಇದ್ರೊಳಗೆ ನೀವು ಇನ್ವಾಲ್ವ್ ಆಗಿ. ಯಾಕಂದ್ರೆ ಕೋಆಪರೇಟಿವ್ ಇದು ಬಾಟಮ್ ಅಪ್ ಅಪ್ರೋಚ್. ಇಲ್ಲಿ ಸದಸ್ಯರಿಂದ ಸಂಘ ಸ್ಥಾಪನೆ ಆಗಿ ಬೆಳೀತಾ ಬರುತ್ತೆ. ಇಟ್ಸ್ ಒನ್ ಆಫ್ ದ ಟ್ರೂ ಡೆಮೋಕ್ರಾಟಿಕ್ ಮಾಡೆಲ್. ವಿ ಆರ್ ಅ ಡೆಮೋಕ್ರಾಟಿಕ್ ಕಂಟ್ರಿ and it is one of the true democratic model or institution which we have or living ಪ್ರೆಸೆಂಟ್ಲಿ ಅಂತ ನಾ ಈ ಮುಖಾಂತರ ಹೇಳ್ಬೋದು. ಮತ್ತು ಈಗ ರೀಸೆಂಟ್ ಅಲ್ಲಿ ನೀವು ನ್ಯೂಸ್ ಅಲ್ಲಿ ತಾವು ಕೇಳಿದ್ರಿ, ನಮ್ಮ ಮಾನ್ಯ ಕೇಂದ್ರ ಸಹಕಾರ ಸಚಿವರು ಸಹಕಾರ ಟ್ಯಾಕ್ಸಿ ಅಂತ ಒಂದು ಸಹಕಾರ ಟ್ಯಾಕ್ಸಿ ಕೋಆಪರೇಟಿವ್ ಲಿಮಿಟೆಡ್ ಅಂತದನ್ನ ಓಪನಿಂಗ್ ಮಾಡಿದ್ರು 2 ತಿಂಗಳ ಹಿಂದೆ. ಇದು ಸುದ್ದಿಯಲ್ಲಿತ್ತು, ತಾವು ಇದ್ರ ಬಗ್ಗೆ ಕೇಳಿರ್ತೀರಿ. ಅಲ್ಲಿ ಸಹಕಾರ ಇದು ರೂರಲ್ ಎಕನಾಮಿಯನ್ನ, ರೂರಲ್ ಜನರನ್ನ ಮೇನ್ ಸ್ಟ್ರೀಮ್ಗೆ ತರಲು ಎಷ್ಟು ಎಫರ್ಟ್ ಮಾಡ್ತಾ ಇದೆಯೋ, ಈವನ್ ನಗರ ಪ್ರದೇಶಗಳಲ್ಲಿಯೂ ಕೂಡ ಅಸಂಘಟಿತರನ್ನ ಒಂದು ಸಂಘಟಿತ ಆರ್ಗನೈಸ್ ಮಾಡಲಿಕ್ಕೆ ಅಷ್ಟೇ ತನ್ನ ಮಹತ್ವವನ್ನು ಹೊಂದಿದ್ದು ತನ್ನದೇ ಆದ ಕೊಡುಗೆಯನ್ನ ಕೊಡ್ತಾ ಇದೆ. ಸಹಕಾರ ಟ್ಯಾಕ್ಸಿಯನ್ನ ಅಥವಾ ಈ ಕೋಆಪರೇಟಿವ್ ಸೊಸೈಟಿಯನ್ನ ಅವರು ಸ್ಥಾಪನೆ ಮಾಡಿ ಎಲ್ಲಾ ಟ್ಯಾಕ್ಸಿ ಹೊಂದಿರೋ ಅಥವಾ ಅಸಂಘಟಿತ ಅಲ್ಲಿ ಡ್ರೈವರ್ಸ್ ಅನ್ನ ಈ ಸಂಘದ ಸದಸ್ಯರನ್ನಾಗಿ ಮಾಡಿಕೊಂಡು ಅವರಿಗೆ ಇದರಿಂದ ಬರುವಂತ ಡಿವಿಡೆಂಡ್ ಮುಖಾಂತರ, ಈ ಸಂಘದಿಂದ ಬರುವಂತ ಡಿವಿಡೆಂಡ್ ಗಳನ್ನ ಅವ್ರಿಗೆ ತಮ್ಮ ಸದಸ್ಯರಿಗೆ ಹಂಚಿಕೊಳ್ಳೋ ಒಂದು ರೂಪರೇಷೆಯನ್ನ ಮಾಡಿಕೊಟ್ರು. ಹಾಗೆ ಈ ಸೊಸೈಟಿ ಎಸ್ಟಾಬ್ಲಿಷ್ ಆಗೋದ್ರಿಂದ ಪ್ರಯಾಣಿಕರಲ್ಲಿ ಪಾರದರ್ಶಕತೆ ಅಥವಾ ವಿಶ್ವಾಸಾರ್ಹತೆ ಹೆಚ್ಚು ಅವರ ಮಾಡ್ಲಿಕ್ಕೇನು ಒಂದು ಅನುವು ಮಾಡಿಕೊಟ್ರು. ಇದೇ ರೀತಿ ಸಾಕಷ್ಟು ಹಲವು ಎಲ್ಲಾ ಕ್ಷೇತ್ರಗಳಲ್ಲಿ ಸಹಕಾರದ ಸಂಘಗಳನ್ನ ಸ್ಥಾಪಿಸಿ ತನ್ನದೇ ತತ್ವಗಳ ಮೂಲಕ ಕೆಲಸ ಮಾಡಲಿಕ್ಕೆ ಎಲ್ಲ ಅವಕಾಶಗಳು ಇರ್ತವೆ. ಈ ಅರಿವುಗಳನ್ನ ಮೂಡಿಸಲಿಕ್ಕೆ ಸಹಕಾರದಿಂದ ಒಂದು ತ್ರಿಭುವನ್ ಸಹಕಾರ ವಿಶ್ವವಿದ್ಯಾಲಯ ಅನ್ನೋದನ್ನ ಕೂಡ ಸ್ಥಾಪನೆ ಮಾಡಿದ್ದಾರೆ. ಗುಜರಾತ್ ನಲ್ಲಿ ಆನಂದ್ ಅನ್ನೋ ಸ್ಥಳದಲ್ಲಿ ತ್ರಿಭುವನ್ ಸಹಕಾರ ವಿಶ್ವವಿದ್ಯಾಲಯ, ಅದು ಸಹಕಾರ ಕ್ಷೇತ್ರದ ಬಗ್ಗೆ, ಸಹಕಾರ ಕ್ಷೇತ್ರದ ನಿರ್ವಹಣೆ, ಬ್ಯಾಂಕಿಂಗು, ಕೃಷಿ, ಹಾಲು, ಗ್ರಾಮೀಣಾಭಿವೃದ್ಧಿ, ಅದೇ ರೀತಿ ಸಹಕಾರ ಸಂಘಗಳಲ್ಲಿ ಡಿಜಿಟಲ್ ಆಡಳಿತ ಯಾವ ರೀತಿ ತರಬಹುದು, ಈ ರೀತಿಯ ವಿವಿಧ ಕ್ಷೇತ್ರಗಳ ಶಿಕ್ಷಣ, ತರಬೇತಿ ಹಾಗೂ ಸ್ಕಿಲ್ಸ್ ನ ಈ ವಿಶ್ವವಿದ್ಯಾಲಯ ಈಗಿನ ಹೊಸ ಯುವ ಪೀಳಿಗೆಗೆ, ಅದೇ ರೀತಿ ಎಲ್ಲ ಸಹಕಾರಿಗಳಿಗೆ ನೀಡೋ ಉದ್ದೇಶದಿಂದ ಈ ವಿಶ್ವವಿದ್ಯಾಲಯವನ್ನ ಸ್ಥಾಪನೆ ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ಸಹಕಾರ ಅನ್ನೋ ಒಂದು ಸಬ್ಜೆಕ್ಟು ಈ ನಮಗೀಗ ಗೊತ್ತಿಲ್ಲದೆ ಅನ್ಕಾನ್ಶಿಯಸ್ಲಿ ಆರ್ ಇಂಡೈರೆಕ್ಟ್ಲಿ ನಮಗೆ ಸಹಕಾರ ಅನ್ನೋದನ್ನ ನಾವು ದಿನರೂಢಿಯಲ್ಲಿ ಅಳವಡಿಸ್ಕೊಂಡಿದ್ರು ಇದೇ ಸಹಕಾರ ಸಬ್ಜೆಕ್ಟು ಅನ್ನೋದನ್ನ ನಾವು
ಎಕ್ಸ್ಪ್ಲಿಸಿಟ್ಲಿ ಎಲ್ಲೂ ಗುರ್ಸ್ಕೊಳ್ಳೋದು ಕಡಿಮೆ. ಈ ರೀತಿಯ ಎಲ್ಲ ಮುಂದಿನ ಪ್ರಯತ್ನಗಳಿಂದ ಇಲಾಖೆ ಆಗಲಿ, ಸಹಕಾರ ಚಳವಳಿ ಆಗಲಿ ಹಾಗೂ ಸಂಘಗಳಾಗಲಿ ಸಹಕಾರ ತತ್ವದಡಿ ಕಾಯ್ದೆಯಡಿ ಕಾರ್ಯನಿರ್ವಹಿಸಿ ಸಾಕಷ್ಟು ಸಶಕ್ತವಾಗಿ ಬೆಳೆದು ಅದರ ಮುಖಾಂತರ ತಮ್ಮ ಸದಸ್ಯರಿಗೂ ಕೂಡ ಆರ್ಥಿಕವಾಗಿ ಅವರನ್ನು ಗಟ್ಟಿ ಮಾಡಿ ಸಮಾಜವನ್ನ, ಸಮುದಾಯಗಳನ್ನ ಇನ್ನೂ ಗಟ್ಟಿ ಮಾಡಿ ನಮ್ಮ ದೇಶದ ಏಳಿಗೆಗೆ ಹಾಗೆ ಎಕನಾಮಿಗೆ ಭದ್ರ ಬುನಾದಿಯಾಗಿ ಸಂಘಗಳು ಕಾರ್ಯನಿರ್ವಹಿಸ್ತಾ ಅಂತ ಒಂದು ಭಾವನೆ ಹಾಗೂ ವಿಶ್ವಾಸದೊಂದಿಗೆ ಇವತ್ತಿನ ತಮ್ಮೊಂದಿಗೆ ಮಾತನಾಡುವ ಅವಕಾಶ ಈ ಸಹಕಾರ ಸಪ್ತಾಹದ ಮೂಲಕ ಒದಗಿ ಬಂದಿದ್ದು ನಮ್ಮ ಇಲಾಖೆ ಹಾಗೂ ನಮ್ಮ ಎಲ್ಲ ಸಹಕಾರಿಗಳ ಪರವಾಗಿ ನಮ್ಮೂರು ಬಾನಲಿ 90.8 FM ಅಲ್ಲಿ ಇವರಲ್ಲಿ ನನ್ನ ಹೃದಯಪೂರ್ವಕ ವಂದನೆಗಳನ್ನ ತಿಳಿಸ್ತೀನಿ. ಅದೇ ರೀತಿ ಮತ್ತೊಂದು ಕಳವಳದ ಸಂಗತಿಯನ್ನು ನಾ ವ್ಯಕ್ತಪಡಿಸ್ತೀನಿ. ಮಾನ್ಯ ಭಾರತ ಸರ್ಕಾರ 1969ರಲ್ಲಿ ರಾಷ್ಟ್ರೀಕೃತ ಬ್ಯಾಂಕ್ಗಳನ್ನು ಎಸ್ಟಾಬ್ಲಿಷ್ ಮಾಡಿ ಮರ್ಜ್ ಮಾಡಿ ಅದರ ಜೊತೆ ಮುಂದಿನ ದಿನ 1971ರಲ್ಲಿ RRBs ರೂರಲ್ ಬ್ಯಾಂಕ್ಗಳನ್ನು ತಗೊಂಡು ಬಂತು. ಅದಾದ್ಮೇಲೆ ಸಹಕಾರ ಕಾಯ್ದೆಯನ್ನ ಸಾಕಷ್ಟು ಬದಲಾವಣೆಯನ್ನ ತಗೊಂಡು ಬಂದು ಎಲ್ಲ ಈ ಕಾರ್ಯಗಳು ಫೈನಾನ್ಷಿಯಲ್ ಇನ್ಕ್ಲೂಷನ್ ಅಥವಾ ನಮ್ಮ ರೂರಲ್ ಜನರಿಗೆ ಆಕ್ಸೆಸಿಬಲ್ ಆಗಲಿ, ಜನ ತಮ್ಮ ಈ ಬ್ಯಾಂಕಿಂಗ್ ಸರ್ವಿಸಸ್ ಅನ್ನ ಪಡೆದುಕೊಂಡು ತಮ್ಮ ಆರ್ಥಿಕತೆ ಅಥವಾ ದುಡ್ಡು ನಮ್ಮ ಭಾರತದ ಆರ್ಥಿಕತೆಯಲ್ಲಿ ತೊಡಗಿಸಲಿ, ಅದು ಸ್ಟ್ರೀಮ್ಲೈನ್ ಆಗಲಿ ಅನ್ನೋ ಮಹಾ ಉದ್ದೇಶದೊಂದಿಗೆ, ಮಹತ್ವದ ಉದ್ದೇಶದೊಂದಿಗೆ ತನ್ನ ಪ್ರಯತ್ನಗಳನ್ನ ಮಾಡ್ತಾ ಇದೆ. ಇದು ಎಲ್ಲಾ ಪ್ರಯತ್ನಗಳ ಹೊರತುಪಡಿಸಿ ನಾವು ಸುಮಾರು 75 ವರ್ಷ ಸ್ವಾತಂತ್ರ್ಯ ಕಳೆದು ಇಷ್ಟು ಚಳವಳಿಗೆ ಸರ್ಕಾರದಿಂದ ಎಲ್ಲ ಪ್ರಯತ್ನಗಳ ನಡುವೆಯೂ ಕೂಡ ಬೆಳಗಾವಿಯಲ್ಲಿ ತಾವು ರೀಸೆಂಟ್ ಆಗಿ ಕೆಲವೊಂದು ನ್ಯೂಸ್ ಅಲ್ಲಿ ನೋಡಿದ್ರಿ, ಸಾಕಷ್ಟು ಪಾಂಜಿ ಸ್ಕೀಮ್ಗಳ ಬಗ್ಗೆ ತಮ್ಮ ಗಮನಕ್ಕೆ ಬಂದಿರಬಹುದು. ಆ ಪಾಂಜಿ ಸ್ಕೀಮ್ಗಳಲ್ಲಿ ಹಲವಾರು ಸಂಸ್ಥೆಗಳು ರಿಜಿಸ್ಟರ್ಡ್ ಆಗಿರ್ಬೋದು ಅಥವಾ ಅನ್ರಿಜಿಸ್ಟರ್ಡ್ ಆಗಿರ್ಬೋದು, ಜನರಿಗೆ ಆಕರ್ಷಣೆ ರೀತಿಯಲ್ಲಿ ಬಡ್ಡಿ ಕೊಡೋದಾಗಿ ವ್ಯಾಮೋಹ ನೀಡಿ ಜನರಿಂದ ದುಡ್ಡನ್ನ ಸಂಗ್ರಹಿಸಿ ಅದನ್ನು ಮತ್ತೆ ಅನ್ರೆಗ್ಯುಲೇಟೆಡ್ ಮನಿಯನ್ನ ಸಂಗ್ರಹಿಸಿ ಅದನ್ನ ಯಾವ ರೀತಿ ಕಾನೂನು ಬಾಹಿರವಾಗಿ ಬೇರೆ ಬೇರೆ ತಮ್ಮ ತರ್ಕಕ್ಕೆ ತಿಳಿದಂತೆ ಯೂಸ್ ಮಾಡೋ ಕೆಲವೊಂದು ಸಂಸ್ಥೆಗಳನ್ನ ತಾವು ಕಂಡಿದ್ದೀರಿ. ಈ ವಿಷಯ ಇಷ್ಟು ನಾವು ಸ್ವತಂತ್ರ ಹೊಂದಿ ಲಿಟ್ರಸಿ ಎಲ್ಲಿ ಚೆನ್ನಾಗಿ ಮಾಡ್ತಾ ಇದ್ರೂ ಕೂಡ ಇಂಥ ಆರ್ಥಿಕ ನಮ್ಮ ಫ್ರಾಡ್ಸ್ ಆಗಲಿ ಅಥವಾ ಬೇರೆ ಸಂಘ ಸಂಸ್ಥೆಗಳು ಇನ್ನೂ ಜೀವಂತ ಇರೋದನ್ನ ನೋಡಿ ನಮಗೂ ಈ ಆಘಾತನೂ ಆಯಿತು ಮತ್ತು ಅಷ್ಟೇ ಕಳವಳ ಆಯಿತು. ಮಾನ್ಯ ಜಿಲ್ಲಾಧಿಕಾರಿಗಳು ಹಾಗೂ ಜಿಲ್ಲಾಡಳಿತ ತಮ್ಮ ಪೂರ್ವ ಸಿದ್ಧತೆಯಿಂದ ಮಾಡಿಕೊಂಡು ಈ ರೀತಿಯ ಕಾರ್ಯಚಟುವಟಿಕೆಗಳನ್ನ ತೆಗೆದುಹಾಕಲು ಸಾಕಷ್ಟು ಪ್ರಯತ್ನ ಮಾಡಿ ಇಂಥ ಪಾಂಜಿ ಸ್ಕೀಮ್ಗಳನ್ನ ತೆಗೆದುಹಾಕಲು ಸಮಾಜದಿಂದ ಮೊನ್ನೆ ವೆರಿ ಸ್ಟ್ರಿಕ್ಟ್ ಆಕ್ಷನ್ಸ್ ಕ್ರಮಗಳನ್ನ ಕೈಗೊಂಡು ಅಂತವರನ್ನ ಬಂಧಿಸಿಯೂ ಇದ್ದಾರೆ. ಅದನ್ನು ತಾವು ನೋಡಿರ್ತೀರಿ. ಹೇಳೋ ಉದ್ದೇಶ ಇಷ್ಟೇ, ಸರ್ಕಾರದ ಎಲ್ಲ ಪ್ರಯತ್ನಗಳು ತಮ್ಮ ಆರ್ಥಿಕ ಸಬಲತೆ, ತಮ್ಮ ಆರ್ಥಿಕ ಸದೃಢತೆ, ತಮ್ಮ ದುಡ್ಡು ಅಥವಾ ಫೈನಾನ್ಷಿಯಲ್ ಸೆಕ್ಯೂರಿಟಿ ಇದ್ರ ಕಡೆ ಬಹಳ ಮಹತ್ವ ಕೊಡ್ತಾ ಇದೆ. ಈ ಉದ್ದೇಶದಡಿ ಸಹಕಾರ ಇಲಾಖೆ ಮತ್ತು ಸಹಕಾರ ಸಂಘ ಸಂಸ್ಥೆಗಳು ಕೂಡ ತಮ್ಮದೇ ಆದ ಪಾತ್ರವ ಪ್ರಾಮುಖ್ಯತೆಯನ್ನು ಹೊಂದಿರ್ತವೆ. ಸಹಕಾರ ಚಳುವಳಿ ಅಂದ್ರೆ ನಾವು ಎಲ್ಲರಿಗಾಗಿ ಎಲ್ಲರೂ ನಮಗಾಗಿ ಅನ್ನೋ ಭಾವನೆಯಿಂದ ಈ ಚಳುವಳಿ ಇದೆ. ತಾವೆಲ್ಲ ಪಾರ್ಟಿಸಿಪೇಟ್ ಮಾಡಿ ಈ ಸಂಘ ಸಂಸ್ಥೆಗಳನ್ನ ನಿಮ್ಮ ಮಟ್ಟದಲ್ಲೇ ಬೆಳೆಸ್ಕೊಂಡು ಉಳಿಸ್ಕೊಂಡು ಹೋದಲ್ಲಿ ಇಂಥ ಫ್ರಾಡ್ಗಳನ್ನ ತಡೆಯಬಹುದು, ನಾವು ಸಮಾಜದಲ್ಲಿ ಇನ್ನೂ ಸಬಲರಾಗಬಹುದು ಅನ್ನೋ ಒಂದು ವಿಷಯಗಳನ್ನ ತಮ್ಮಲ್ಲಿ ಹಂಚ್ಕೊಳ್ತಾ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಅನುವು ಮಾಡಿಕೊಟ್ಟ ಎಲ್ಲರಿಗೂ ನಮ್ಮೂರು ಬಾನಲಿ ಇವರಲ್ಲಿ ಧನ್ಯವಾದಗಳನ್ನ ಹೇಳಿ 2 ಮಾತು ಮುಗಿಸ್ತೇನೆ. ವೆಲ್, ಇದುವರೆಗೂ ಕೇಳಿದಿರಿ ಸಹಕಾರ ಸಪ್ತಾಹ 2026ರ ಅಂಗವಾಗಿ ಬೆಳಗಾವಿ ಜಿಲ್ಲೆಯ ಸಹಕಾರ ಸಂಘಗಳ ಉಪನಿಬಂಧಕರಾದ ಡಾಕ್ಟರ್ ರವೀಂದ್ರ ಪಾಟೀಲ್ ಅವರ ರೇಡಿಯೋ ಉಪನ್ಯಾಸ. ಈ ಕಾರ್ಯಕ್ರಮದ ಕುರಿತು ನಿಮಗೆ ಏನಾದರೂ ಹೇಳೋದಿದ್ರೆ ನನ್ನ ನಂಬರ್ 7090908908 ಈ ನಂಬರ್ಗೆ ಟೆಕ್ಸ್ಟ್ ಮಾಡಿ ತಿಳಿಸಬಹುದು ಅಂತ ಹೇಳ್ತಾ, ಮತ್ತೊಂದು ಹೊಸ ವಿಷಯದೊಂದಿಗೆ, ಹೊಸ ಮಾಹಿತಿಯೊಂದಿಗೆ, ಹೊಸ ಸಂಪನ್ಮೂಲ ವ್ಯಕ್ತಿಗಳೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಕೇಳ್ತಾ ಇರಿ ನಮ್ಮೂರ ಬಾನುಲಿ 90.8 ಕಮ್ಯುನಿಟಿ ರೇಡಿಯೋ ಸ್ಟೇಷನ್. ಚಿಂತೆ ಬಿಡಿ, ಚಿಲ್ ಮಾಡಿ.